ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಾವೆಲ್ಲರೂ ಕೂಡ 31 ಡಿಸೆಂಬರ್ ಅಂದರೆ ಏನೇನೋ ಪ್ಲ್ಯಾನುಗಳನ್ನು ಮಾಡ್ಕೊಳ್ತೀವಿ. ಏನು ಮಾಡಬಹುದು, ಎಲ್ಲೋಗ್ಬೋದು, ಹೇಗೆ ಎಂಜಾಯ್ ಮಾಡ್ಬೋದು, ಸಾಕಷ್ಟು ಜನ ಮಾಡ್ಕೊಳ್ತಾರೆ. ಅವರವ್ರದ್ದೇ ರೀತಿಯಲ್ಲಿ, ಅವರವ್ರ ಲೆಕ್ಕಾಚಾರದಲ್ಲಿ, ಅವರ ಇತಿ ಮಿತಿಯಲ್ಲಿ, ಅವರ ಶಕ್ತಿಗೆ ಅನುಸಾರವಾಗಿ ಏನೋ ಒಂದು ಮಾಡೋಕ್ಕೆ ನೋಡ್ತಾರೆ. ಆದರೆ ಕೆಲವು ಆತ್ಮಗಳಿದ್ದಾವೆ. ಅತೃಪ್ತ ಆತ್ಮಗಳು ಅಂದರೆ ಎಂತಹ ಪ್ರೇತಾತ್ಮಗಳು ಅವು ಅಂದರೆ, ಈ ಒಂದು ಸಂಭ್ರಮಾಚರಣೆಯನ್ನು, ಇವರ ಸಂತೋಷವನ್ನು ಹಾಳು ಮಾಡೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತಾರೆ. ಅಂತಹ ಅತೃಪ್ತ ಆತ್ಮಗಳ ಪೈಕಿ ಒಂದು ಮುಖ್ಯವಾದ ಆತ್ಮ ಅಂದರೆ ಪ್ರಮೋದ್ ಮುತಾಲಿಕ್ ಅನ್ನುವಂತಹ ಬ್ರಾಹ್ಮಣ ಆತ್ಮ. ಈ ವ್ಯಕ್ತಿ ವರ್ಷಕ್ಕೆ 2 ಸಲ ನಾನು ಬದುಕಿದ್ದೀನಿ ಅಂತ ತೋರಿಸೋದಕ್ಕೇನೆ ಬಂದು ಒಂದಷ್ಟು ಕೊಳಕು ಹೇಳಿಕೆಗಳನ್ನು ಕೊಟ್ಟು ಹೋಗೋದು. ಈ ದರಿದ್ರ ಮಾಧ್ಯಮಗಳು ಅವನೇನೋ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನೋ ಅಥವಾ ಇನ್ನೇನೋ ಅನ್ನೋ ರೀತಿಯಲ್ಲಿ ಅವನು ಹೇಳಿದ್ದನ್ನು ಬ್ರೇಕಿಂಗ್ ನ್ಯೂಸ್ ಮಾಡಿ ದೊಡ್ಡ ಸುದ್ದಿ ಮಾಡೋದು. ಏನೋ ಸಮಾಜದಲ್ಲಿ ಅವನೇನೋ ದೊಡ್ಡ ಕ್ರಾಂತಿ ಮಾಡೋಕ್ಕೆ ಹೊರಟಿದ್ದಾನೆ ಅಂತಲೋ, ಇನ್ನೇನೋ ಮಾಡೋಕ್ಕೆ ಹೊರಟಿದ್ದಾನೋ ಅಂತ ಅವನ ಮಾತುಗಳನ್ನು ತಗೊಂಡು ಬಂದು ಇಡೋದು, ಒಂದಷ್ಟು ಜನರಲ್ಲಿ ಗೊಂದಲ ಮೂಡಿಸೋದು. ಯಾವಾಗ ಬರ್ತಾನೆ ಆ ವ್ಯಕ್ತಿ ಹೊರಗಡೆ ಅಂದರೆ 2 ಸಂದರ್ಭ. ಒಂದು, ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನ. ಆ ಸಂದರ್ಭದಲ್ಲಿ ಕಾಣಿಸ್ಕೊಂಡು ಪ್ರೀತಿ ಮಾಡ್ತಿದ್ರೆ ನಾನು ಮದುವೆ ಮಾಡಿಸ್ಬಿಡ್ತೀನಿ. ಆತ ಮದುವೆ ಆಗಿಲ್ಲ, ಅದು ವೈಯಕ್ತಿಕ ವಿಚಾರ. ಏನಾದರೂ ಮಾಡ್ಕೊಳ್ಳಿ, ಮದುವೆ ಆದರೂ ಆಗಲಿ, ಇನ್ನೇನಾದರೂ ಮಾಡ್ಕೊಳ್ಳಿ, ಮದುವೆ ಆಗದೇನೆ ಮಕ್ಕಳು ಮಾಡ್ಕೊಳ್ಳಿ, ಅವ್ರ ಇಷ್ಟ, ಅದು ನಾವು ಕೇಳಲ್ಲ. ಆದರೆ ಇನ್ನೊಬ್ಬರು ಪ್ರೀತಿ ಮಾಡ್ತಿದ್ರೆ ಇವ್ರು ಸಹಿಸಲ್ವಂತೆ. ಅವ್ರನ್ನ ಹಿಡ್ಕೊಂಡು ಹೊಡಿತೀವಿ ಬಡಿತೀವಿ ಅಂತ ಹೇಳಿಕೆ ಕೊಟ್ಟು ಟಿ ವಿಗಳಲ್ಲಿ ರಾಜಿಸ್ಬಿಡೋದು. 1-2 ದಿನ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳೋದು. ಮತ್ತಿನ್ನೊಂದು ದಿನ ಡಿಸೆಂಬರ್ 31ನೇ ತಾರೀಕು, ಅವತ್ತಿನ ರಾತ್ರಿ ಎಲ್ಲರೂ ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ಬೇಕಾದರೆ ಈ ಅಪ್ಪನ ರೋದನೆ ಶುರುವಾಗತ್ತೆ. ಇದು ಹಿಂದೂಗಳ ಸಂಸ್ಕೃತಿ ಅಲ್ಲ, ಇದು ಭಾರತದ ಸಂಸ್ಕೃತಿ ಅಲ್ಲ, ಇದನ್ನು ನಾವು ತಡಿತೀವಿ. ಮೊನ್ನೆ ಹೇಳಿಕೆ ಕೊಟ್ಟಿದ್ದ, ನೀವೇನಾದರೂ ನ್ಯೂ ಇಯರ್ ಪಾರ್ಟಿ ಮಾಡಿದ್ರೆ ನಾನು ನುಗ್ಗಿ ಹೊಡಿತೀನಿ. ಅವನು ಹೇಳಿಕೆ ಕೊಡೋದಕ್ಕೆ 2 ಕಾರಣ ಇದೆ. ಒಂದು, ತಾನು ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಬೇಕು. ಇಲ್ಲೊಂದು ಕೈಲಾಗದ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಯಾವನು ಏನು ಹೇಳಿದ್ರು, ಎಷ್ಟು ಹಿಂಸಾತ್ಮಕವಾದಂತಹ ಹೇಳಿಕೆಗಳನ್ನು ಕೊಟ್ಟರು, ಹಿಂಸೆಗೆ ಪ್ರಚೋದನೆ ಕೊಟ್ಟರು, ಯಾವ ಕ್ರಮನೂ ಕೈಗೊಳ್ಳೋದಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಇವರ ಹಿಂದೂ ಆ್ಯಕ್ಟಿವಿಸ್ಟ್. ನೀವು ಹಿಂದುತ್ವದ ಆ್ಯಕ್ಟಿವಿಸ್ಟ್ ಆಗಿದ್ದರೆ ಸಿದ್ದರಾಮಯ್ಯನವ್ರ ಸರ್ಕಾರ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ. ಕಲ್ಲಡ್ಕ ಭಟ್ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು. ನಾವು ಅರೆಸ್ಟ್ ಮಾಡಲ್ಲ ಅಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೋರ್ಟಿಗೆ ಹೇಳಿಬಿಡುತ್ತೆ, ನಾವು ಅರೆಸ್ಟ್ ಮಾಡಲ್ಲ, ಮಾಡಲ್ಲ. ಅದೇ ಪ್ಯಾಲೆಸ್ತೀನಲ್ಲಿ ಜನರನ್ನ ಕೊಲ್ತವ್ರೆ ಅಂತ ಕೆಲವು ಜನ ಅದರ ಆ ಸಾವುಗಳನ್ನು ವಿರೋಧಿಸಿ, ಆ ಹತ್ಯೆಯನ್ನು ವಿರೋಧಿಸಿ ಒಂದು ಪ್ಲಕ್ ಕಾರ್ಡ್ ಹಿಡ್ಕೊಂಡು ಎಲ್ಲಾದರೂ ಬೀದಿಯಲ್ಲಿ ನಿಂತಿದ್ರೆ ಅವರನ್ನು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿಬಿಡ್ತಾರೆ. ಅದು ಶಾಂತಿಗೆ ಭಂಗ. ಅಯ್ಯೋ, 1-2 ಸಿದ್ದರಾಮಯ್ಯನವ್ರ ಸರ್ಕಾರದ್ದು. ಅದು ಆ ರೀತಿಯ ಸರ್ಕಾರ ಇರೋದ್ರಿಂದ ಪ್ರಮೋದ್ ಮುತಾಲಿಕ್ ಅಂತವ್ರಿಗೆ ಒಂದಷ್ಟು ಇಂಜಿನ್ ಪವರ್ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ಈ ಬಾರಿ ಪಾರ್ಟಿ ಮಾಡಿದ್ರೆ ಹೊಡೆದು ಬಿಡ್ತೀನಿ ಅಂತ. ಆಮೇಲೆ ಎಲ್ಲರೂ ಕಿಂಡಲ್ ಮಾಡಿದ್ರು. ಈ ಪ್ರಮೋದ್ ಮುತಾಲಿಕ್ ಈ ವಯಸ್ಸಲ್ಲಿ ಎಲ್ಲಿ ಹೋಗಿ ಯಾರಿಗೆ ಹೊಡೆಯೋದು? ಇದೆಲ್ಲ ಕಾಮಿಡಿ ಪೀಸ್ಗಳು. ಏನೋ ಒಂದು 5, 6, 10 ವರ್ಷಗಳಿಂದ ಸಹ ಸ್ವಲ್ಪ ಜನ ಭಯ ಪಡ್ತಿದ್ರು. ಅವ್ರಿಗೆ ಬೇರೆ ರೀತಿಯ ಮನಸ್ಥಿತಿಗಳಿತ್ತು. ಮತ್ತು ಮಾಧ್ಯಮಗಳು ಸಹ ಬ್ರಾಹ್ಮಣ್ಯದಿಂದ ತುಂಬ ಹೋಗಿತ್ತು. ಅವನನ್ನು ದೊಡ್ಡ ಹೀರೋ ಥರ ಬಿಂಬಿಸ್ಬಿಟ್ಟು ಅವನ ಕೈಲಿ ಏನೋ ಆಗಿಬಿಡುತ್ತೆ ಅಂತ ಆ ಮಂಗಳೂರು ಪಬ್ ಅಟ್ಯಾಕ್ ಒಂದನ್ನು ಪುಡಿ ರೌಡಿಗಳನ್ನ ಇಟ್ಕೊಂಡು ಹೆಣ್ಮಕ್ಳನ್ನು ಹೊಡೆದಂತಹದ್ದನ್ನು ತೋರಿಸ್ಕೊಂಡು ಭಯ ಹುಟ್ಟಿಸೋದಕ್ಕೆ ಮಾಧ್ಯಮಗಳು ಸಹ ಸೊಪ್ಪಾಗ್ತಿದ್ರು. ಆವಾಗಿದ್ದಿದ್ದೇ ಬರೀ ಬ್ರಾಹ್ಮಣ್ಯದ ಮಾಧ್ಯಮಗಳು. ಹಾಗಾಗಿ ಜನ ಕೂಡ ಹೆದರ್ತಿದ್ರು. ಆಮೇಲೆ ಈಗ ಮಾಧ್ಯಮಗಳು ತೆರ್ಕೊಂಡಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಪ್ಲಸ್ ಯೂಟ್ಯೂಬ್ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್. ನಮ್ಮಂಥವರು ಮಾತಾಡ್ತಿದ್ದೀವಿ. ಬ್ರಾಹ್ಮಣೇತರರು ಸಹ ಇವತ್ತು ಪತ್ರಕರ್ತರಾಗಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಈಗ ಏನಾಗ್ಬಿಟ್ಟಿದೆ ಅಂದರೆ, ಇಂಥವರ ಹೇಳಿಕೆಗಳು ಬೆದರಿಕೆಗಳಾಗಿ ಕಾಣ್ತಿಲ್ಲ, ಕಾಮಿಡಿ ಪೀಸ್ಗಳಾಗಿ ಕಾಣ್ತಿದ್ದಾವೆ. ಕಾಮಿಡಿ ಮಾಡ್ತವನೇ, ಯಾರೋ ಬಂದು ಪಾರ್ಟಿ ಮಾಡಿದ್ರೆ ಹೊಡಿತಾನಂತೆ, ನ್ಯೂ ಇಯರ್ ಮಾಡಿದ್ರೆ ಹೊಡಿತಾನಂತೆ, ಅಯ್ಯೋ ಕರ್ಮ ಅಂತ ನಕ್ಕೊಂಡು ಓಡಾಡ್ತಿದ್ದೀವಿ. ಆದರೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಮುತಾಲಿಕ್ ಹೇಳ್ದಂಗೆ ನಡ್ಕೊಂಡಿರೋದು. ಮುತಾಲಿಕ್ ಹೇಳ್ದಂಗೆ ನಡ್ಕೊಂಡಿರೋದು. ನಿನ್ನೆ ರಾತ್ರಿ ಆಶ್ಚರ್ಯ ಆಗೋಯ್ತು ನನಗೆ. ಆತ ನುಗ್ಗಿದ್ದು ಎಲ್ಲೆಲ್ಲಿಗೆ ಗೊತ್ತಾ? ಹೊಡೆದಿದ್ದು ಏನೇನು ಗೊತ್ತಾ?
ಗೊತ್ತಾದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಬ್ಬೊಬ್ಬೊಬ್ಬೊಬ್ಬ ಈ ವಯಸ್ಸಲ್ಲಿ ಹೇಳ್ದಂಗೆ ನಡ್ಕೊಳ್ಳೋದು ಬಹಳ ಕಷ್ಟ ಕಣ್ರಿ. ಇಂಥ ವಿಚಾರಗಳಲ್ಲಿ ಏನೋ ಸರ್ಕಾರಿ ಕಚೇರಿ ಮೇಲೆ ಪಾಕಿಸ್ತಾನದ ಬಾವುಟ ಹಾರಿಸೋದು, ಇನ್ನೆಲ್ಲೋ ಈದ್ಗಾ ಮೈದಾನದಲ್ಲಿ ಗಲಭೆ ಮಾಡಿಸೋದು, ಪಾಕಿಸ್ತಾನದ ಬಾವುಟ ಹಾರಿಸೋದು, ಅಲ್ಲಿ ಇಲ್ಲಿ ಹೋಗಿ ನಾನು ಗಲಭೆ ಮಾಡಿಸ್ತೀನಿ, ನನಗೊಂದಷ್ಟು ಲಕ್ಷ ಕೊಡಿ ಅಂತ ಭಿಕ್ಷೆ ಬೇಡೋದು ಅಥವಾ ಷಡ್ಯಂತ್ರ ಮಾಡೋದು. ಅದು ಎಲ್ಲೋ ಯಾವುದೋ ಏಜು, ಯಾವುದೋ ವಯಸ್ಸು, ಓಕೆ. ಬಟ್ ಈ ವಯಸ್ಸಲ್ಲಿ ನಾನು ನುಗ್ಗುತ್ತೀನಿ, ಹೊಡಿತೀನಿ ಅಂತ ಹೇಳಿ ನುಗ್ಗಿ ಹೊಡೆದಿರೋದಿದೆಯಲ್ಲ, ದಟ್ ಈಸ್ ಶಾಕಿಂಗ್. ನುಗ್ಗುತ್ತೀನಿ ಅಂತ ಹೇಳ್ದಂಗೆ ನುಗ್ಗಿ, ಹೊಡಿತೀನಿ ಅಂತ ಹೇಳ್ದಂಗೆ ಹೊಡೆದಿರೋದಿದೆಯಲ್ಲ ಪ್ರಮೋದ್ ಮುತಾಲಿಕ್ ನಿನ್ನೆ ರಾತ್ರಿ. ನಾನು ಅನ್ಕೊಂಡಿರ್ಲಿಲ್ಲ ಇದಾಗತ್ತೆ ಅಂತ, ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆತ ನುಗ್ಗಿದ್ದು ಮನೆಯಲ್ಲಿರೋದು ಒಬ್ಬನೇ ಅಲ್ವಾ. ಆ ರೂಮಿಂದ ಈ ರೂಮ್ಗೆ, ಈ ರೂಮಿಂದ ಆ ರೂಮ್ಗೆ, ಆ ರೂಮಿಂದ ಬಚ್ಚಲ ಮನೆಗೆ, ಬಚ್ಚಲ ಮನೆಯಿಂದ ಬೆಡ್ರೂಮ್ಗೆ, ಬೆಡ್ರೂಮಿಂದ ಹಾಲ್ಗೆ ನುಗ್ಗಿದ್ದು. ಯಾಕೆ? ಇನ್ನು ಗುಡ್ ನೈಟ್ ಕೆಲಸ ಮಾಡ್ತಿರ್ಲಿಲ್ವಂತೆ ಮನೆಯಲ್ಲಿ. ನುಗ್ಗೋದು, ಹೊಡೆಯೋದು, ಸೊಳ್ಳೆನ ನುಗ್ಗೋದು, ಹೊಡೆಯೋದು. 31st ನೈಟು ಪ್ರಮೋದ್ ಮುತಾಲಿಕ್ ನುಗ್ಗದೇ ಇರೋ ಜಾಗ ಇರಲಿಲ್ಲ, ಹೊಡಿದೇ ಇರೋ ಸೊಳ್ಳೆ ಇರಲಿಲ್ಲ. ಎಲ್ಲ ರೂಮ್ಗೂ ನುಗ್ಗಿ ಎಲ್ಲ ಸೊಳ್ಳೆಗಳನ್ನು ಹೊಡೆದಾಕಿದ್ದೇ ಆಯಿತು. ಎಲ್ಲರೂ ಕಾಯ್ತಾ ಇದ್ರು. ಮಾಧ್ಯಮದವರಂತೂ ಒಬ್ಬ ನಮ್ಮ ಹೀರೋ ಬಂದ್ಬಿಡ್ತಾನೆ, ಈಗ ಪಾರ್ಟಿ ನಡೀತೈತೆ, ಬ್ರಿಗೇಡ್ ರೋಡಲ್ಲಿ ಎಲ್ಲರೂ ಚಚ್ಚಿ ಬಿಸಾಕ್ಬಿಡ್ತಾನೆ, MG ರೋಡಲ್ಲಿ ಫುಟ್ಬಾಲ್ ಆಡ್ಬಿಡ್ತಾನೆ, ಅವನು ಪಠಾಲಂ ಬರುತ್ತೆ, ಕಪಿಲ್ ಸೈನ್ಯ ಬರುತ್ತೆ, ಅದು ಇದು ಏನೇನೋ ಸ್ಕೀಮಲ್ಲಿ ಕ್ಯಾಮರಾಗಳನ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ರು ಮಾಧ್ಯಮದವರು. ಕೊನೆಗೆ ಅವ್ರಿಗೆ ಒಂದಷ್ಟು ತೂರಾಡೋ ಜನ ಕಾಣಿಸಿದ್ರು. ಆ ತೂರಾಡೋ ಜನರಲ್ಲೂ ಹೆಣ್ಣುಮಕ್ಕಳು ಮಾತ್ರ ಕಾಣಿಸಿದ್ರು. ಗಂಡು ಮಕ್ಕಳು ತೂರಾಡ್ತಿದ್ರೆ ಅದು ಏನೂ ಅನಿಸಲ್ಲ ಇವ್ರಿಗೆ. ಹೆಣ್ಮಕ್ಳು ತೂರಾಡ್ತಿದ್ರೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ನೆನಪಾಗ್ಬಿಡುತ್ತೆ. ಲೈವ್ ಕಮೆಂಟ್ಗಳು ಕೊಟ್ಕೊಂಡಿದ್ರು. ಆದರೂ ಒಳಗೊಂದು ಆಸೆ ಇತ್ತು, ನಮ್ಮ ಹೀರೋ ಬಂದುಬಿಡ್ತಾನೆ, ನುಗ್ಗುತ್ತಾನೆ, ಹೊಡಿತಾನೆ ಅಂತ. ಆದರೆ ಇವರು ಯಾರು ಕ್ಯಾಮ್ರಾ ಹಿಡದೇ ಇರೋ ಜಾಗದಲ್ಲಿ ನಮ್ಮ ಹೀರೋ ರೂಮಿಂದ ರೂಮ್ಗೆ ನುಗ್ಗಿ ಸೊಳ್ಳೆಯಿಂದ ಸೊಳ್ಳೆನ ಹುಡುಕಿ ಹೊಡೆದ. ಅಷ್ಟೇ ನಿನ್ನೆ ನೈಟು ಪ್ರಮೋದ್ ಮುತಾಲಿಕ್ ಹೇಳ್ದಂಗೆ ನಡ್ಕೊಂಡಿದ್ದರ ಹಿಂದಿನ ರಹಸ್ಯ. ಮತ್ತೆ ಕಾಮಿಡಿ ಪೀಸ್ ಆಗೋದಕ್ಕೆ ಇವರು ಹುಡ್ಕೊಂಡು ಬರ್ತಿದ್ದಾರೆ. ಇನ್ನು 2 ತಿಂಗಳು, 1.5 ತಿಂಗಳಿಗೆ ಪ್ರೇಮಿಗಳ ದಿನ ಇದೆ, February 14th. ಆವತ್ತು ಇದೇ ಡ್ರಾಮಾ ನಡೆಯುತ್ತೆ. ಆವತ್ತು ಕಂಡ್ಕೊಂಡವ್ರಿಗೆ ತಾಳಿ ಕಟ್ಟಿಸ್ಬಿಡ್ತೀವಿ, ಕಂಡ್ಕೊಂಡವ್ರಿಗೆ ಹೊಡೆದು ಬಿಡ್ತೀವಿ ಅನ್ನೋದು. ಈ ಒಂದು ಹೇಡಿ ಸರ್ಕಾರ ಸೈಲೆಂಟ್ ಆಗಿರೋದು. ಅವರು ಒಂದಷ್ಟು TRP ತಗೊಳ್ಳೋದು, ಚಾನಲ್ಗಳವರು ಮಾಡೋದು, ಅದು ಆಗತ್ತೆ. ಅವತ್ತು ಕೂಡ ನುಗ್ತಾರೆ, ಹೊಡಿತಾರೆ. ಅದು ಅವತ್ತು ಎಲ್ಲಿ ನುಗ್ತಾರೆ, ಎಲ್ಲಿ ಹೊಡಿತಾರೆ ಅಂತ ಅವತ್ತು ನೋಡೋಣ. ಬಟ್ ಸದ್ಯಕ್ಕೆ ಡಿಸೆಂಬರ್ 31ನೇ ತಾರೀಕು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ನುಗ್ಗಿ ಹೊಡೆದಿದ್ದಂತೂ ನಿಜ. ಏನು, ಎಲ್ಲಿಗೆ ಅನ್ನೋದು ಮಾತ್ರ ಅವರು ಅಂದ್ಕೊಂಡಂತೆ, ಮಾಧ್ಯಮಗಳು ನಿರೀಕ್ಷೆ ಮಾಡಿದಂತೆ ನಡೆಯಲಿಲ್ಲ. ಬೇರೆ ಏನೇನೋ ನಡೆದೋಯ್ತು, ಪಾಪ, ಕ್ಷಮಿಸ್ಬಿಡಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.